ಹಲೋ, ಎಲ್ಲರಿಗೂ ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಉಪಾಧ್ಯ 6:47 ಸಾಯಂಕಾಲ ಮಾಡುವ ನಮಸ್ಕಾರಗಳು. ಈಗ ನಿಮಗೆ ಸರ್ವತೋಭದ್ರ ಚಕ್ರದಂತೆ ಇನ್ನೊಂದು ಚಕ್ರವನ್ನು ಇಂಟ್ರಡಕ್ಷನ್ ಮಾಡಲಿಕ್ಕಿದ್ದೇನೆ. ಕೋಟಾ ಚಕ್ರ ಅಂತೇಳಿ. ಇದೇನಪ್ಪ ಕೋಟಾ? ರಾಜಸ್ಥಾನ ಅಥವಾ ನಮ್ಮೂರಿನ ಕೋಟ. ನಮ್ಮೂರಲ್ಲಿ ಕೋಟ ಇದೆ. ಕೋಟ ಅಂದರೆ ಕೆಲವರು ಹೇಳ್ತಾರೆ ನೀವೆಲ್ಲ ಬರೀ ಕೋಟಗಳು ಅಂತೇಳಿ. ಹಾಗಲ್ಲ. ಕೋಟಾ ಅಂದರೆ ಫೋರ್ಟ್ ಅಂಥೇಳಿ ಅರ್ಥ. ಕೋಟಾ ಚಕ್ರ, ಫೋರ್ಟ್. ನೋಡಿ, ಕೋಟೆಯನ್ನು ಕಟ್ಟುವುದು ನೀವು ನೋಡಿದರೆ, ಕೋಟೆ ಫಸ್ಟು ವಾಲ್ ಇರ್ತದೆ, ಅದರೊಳಗೆ ಜನ ಎಲ್ಲ ಇರ್ತಾರೆ. ಆ ವಾಲಿನ ಸುತ್ತ ನೀರಿನ ಒಂದು ದೊಡ್ಡ ಕಂದ, ಆಳ, ಯಾವುದು ಕೆರೆ, ದೊಡ್ಡ ಆಳ, ಒಂದು ರೀತಿಯಲ್ಲಿ ರಾಜ ಕಾಲುವೆ ಇದ್ದಾಗೆ ದೊಡ್ಡ ಆಳವನ್ನು ಮಾಡಿ ನೀರನ್ನು ತುಂಬಿಸುತ್ತದೆ. ಯಾಕಂದರೆ ಯಾರಾದರೂ ಅಟ್ಯಾಕ್ ಮಾಡಿದರೆ ಫಸ್ಟ್ ಅದನ್ನು ದಾಟ್ಕೊಂಡು ಬರಬೇಕು. ಅಲ್ಲಿ ಮೊಸಳೆ ಎಲ್ಲ ಸಾಕ್ತಾಯಿದ್ರು, ಆಯಿತಾ. ಅವರು ಇನ್ನೂ ಯಾವುದು ಎದುರು ಪಾರ್ಟಿಯವರು ಇನ್ನೂ ಜೋರಿರ್ತಾರೆ ಬಿಡಿ, ಆಯಿತಾ. ಆಮೇಲೆ ಇನ್ನೊಂದು ರೌಂಡು, ಇನ್ನೊಂದು ಗೋಡೆ, ಕಾಂಪೌಂಡ್, ಎತ್ತರವಾದ ಗೋಡೆ ಹಾಕ್ತಿದ್ರು. ಅದನ್ನು ದಾಟಿ ಅದಕ್ಕೆ ದೊಡ್ಡ ಬಾಗಿಲು ಇಡ್ತಿದ್ರು, ಆಯಿತಾ. ಈಗ ಈ ಕೋಟಾ ಚಕ್ರ ಅಂದರೆ ಇಲ್ಲಿ ಎದುರುಗಡೆ ಇದೆ ನೋಡಿ, ಇದು ಲಾಸ್ಟ್, ಇದು ಬಾಹ್ಯ, ಹೊರಗಡೆ ದಾರಿ. ಇದು ಹೊರಗಡೆ, ಫುಲ್ಲು ಹೊರಗಡೆ, ಕಾಂಪೌಂಡ್ ಹೊರಗಡೆ ಇದ್ದಾಗೆ. ಇದು ನಮ್ಮ ಕಾಂಪೌಂಡ್. ಇದು ಇನ್ನೊಂದು ಒಳಗಡೆಯ ಯಾವುದು ಭಾಗ, ಇದು ಸ್ತಂಭ ಅಂತ. ಇದರಲ್ಲಿ ಒಂದು ರೀತಿಯಲ್ಲಿ ಸೇಫ್ ಪ್ಲೇಸ್ ಅಂತೇಳಿ. ಇಲ್ಲಿ ಹಿಂದೆ ಯಾತಕ್ಕೆ ಯೂಸ್ ಮಾಡ್ತಾಯಿದ್ರು, ಕೆ ಎನ್ ರಾವ್ ಬುಕ್ ನೀವು ನೋಡಿದರೆ ಅಲ್ಲಿ ಅವರು ಕೋಟಾ ಚಕ್ರದ ಬಗ್ಗೆ ಬರೆದಿದ್ದಾರೆ. ಅವರು ಆರೋಗ್ಯದ ವಿಚಾರವಾಗಿ ಇದನ್ನು ನೋಡ್ತಾಯಿದ್ರು. ಆದರೆ ಕೋಟಾ ಚಕ್ರ ಈಸ್ ಬ್ಯೂಟಿಫುಲ್ ಒಂದು ಟೂಲ್. ಯಾವುದಕ್ಕೆ? ಮಿನಿಸ್ಟ್ರಿ ಯಾವಾಗ ಆಗ್ತೀರಿ, ಆಯಿತಾ, ನೀವು ಚೀಫ್ ಮಿನಿಸ್ಟ್ರಿ ಯಾವಾಗ ಆಗ್ತೀರಿ, ಇಲ್ಲ ನಿಮ್ಮ ಸಮಯ ಒಳ್ಳೆಯದೋ ಕೆಟ್ಟದ್ದೋ, ನಿಮಗೆ ಯಾವಾಗ ಮದುವೆ ಆಗುತ್ತೆ, ಅವಾರ್ಡ್ ಯಾವಾಗ ಸಿಗುತ್ತೆ, ನಿಮಗೆ ನೀವು ಆರೋಗ್ಯ ಸರಿ ಇಲ್ಲದೆ ಇದ್ದರೆ ನಿಮಗೆ ಆರೋಗ್ಯ ಯಾವಾಗ ಇಂಪ್ರೂವ್ ಆಗ್ತದೆ, ಇದೆಲ್ಲ ಈ ಕೋಟಾ ಚಕ್ರದಿಂದ ಹೇಳ್ಬೋದು. ಇನ್ನು ಇದನ್ನೆಲ್ಲ ಕೇಳಿದ ಮೇಲೆ ನಮ್ಮನೆಗೆ ಬರೋರು ಹೇಳ್ತಾರೆ, ಸರ್ ನೀವು ಕೋಟಾ ಚಕ್ರ ಹೇಳಿದ್ರೆ ಅದ್ರ ಪ್ರಕಾರ ನೀವು ಕೊಡೋ ದುಡ್ಡಿಗೆ ಆ ಕೋಟಾ ಚಕ್ರ, ಸರ್ವತೋಭದ್ರ ಚಕ್ರ, ಸುದರ್ಶನ ಚಕ್ರ ಅಂತೆಲ್ಲ ಹೇಳ್ತಾ ಹೋದರೆ ನನಗೆ ಸಮಯ ಸಾಕಾಗೋದು, ಆಯಿತಾ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ನಾನು ನಿಮಗೆ ಒಂದು ರೀತಿಯಲ್ಲಿ ಬ್ರೀಫ್ ಆಗಿ ಹೇಳ್ತೇನೆ. ಈ ಕೋಟಾ ಚಕ್ರದಲ್ಲಿ ಏನು ಇರುತ್ತೆ ಅಂದರೆ, ತಿಳ್ಕೊಳ್ಳಿ, ಈ ಸ್ತಂಭದ ಭಾಗದಲ್ಲಿ ಒಳ್ಳೆ ಪ್ಲ್ಯಾನೆಟ್ ಯಾವುದು, ಶುಭ ಗ್ರಹಗಳಿದ್ದರೆ, ಶುಭ ಗ್ರಹಗಳು ಯಾವುದು? ಗುರು, ಶುಕ್ರ, ಆಮೇಲೆ ಚಂದ್ರ, ಆಮೇಲೆ ಮರ್ಕ್ಯುರಿ ಒಳ್ಳೆಯದಿದ್ದರೆ, ಆಯಿತಾ, ಅವುಗಳಿದ್ರೆ ಭಾಳ ಒಳ್ಳೆಯದು ಅಂತ. ಗುರು ಅವರು ಇರಬೇಕು. ಇನ್ನು ಶನಿ, ಸೂರ್ಯ, ಆಮೇಲೆ ಮಂಗಲ್, ಕೇತು, ರಾಹು ಇವರೆಲ್ಲ ಕ್ರೂರಗಳು, ಗ್ರಹಗಳು, ಕೆಟ್ಟ ಗ್ರಹಗಳು. ಅವರಿಲ್ಲಿ ಇರಬಾರ್ದು, ಅವರು ಹೊರಗಡೆ ಹೋಗಬೇಕು, ಆಯಿತಾ. ಇದು ನಿಯಮ. ಆಮೇಲೆ ಹೇಗೆ ನಿಮ್ಮ ಯಾವುದೇ ಬರ್ತ್ ರಾಶಿ ಇರುತ್ತಲ್ಲ, ನಕ್ಷತ್ರ, ಆ ನಕ್ಷತ್ರ ಇಲ್ಲಿ ಎಂಟ್ರಿ ಬರ್ತದೆ ನೋಡಿ. ನಂದು ರೋಹಿಣಿ ನಕ್ಷತ್ರ, ನಂದೇ ಇದು ಕುಂಡಲಿ. ಏನಪ್ಪ ನಿಮ್ಮದೇ ಕುಂಡಲಿ ಹಾಕ್ತೀರಾ ಅಂತ ಕೇಳಬೇಡಿ, ನಾನು ನಿಮ್ಮ ಕುಂಡಲಿಯನ್ನು ಹಾಕಲಾರೆ ಇಲ್ಲಿ, ಆಯಿತಾ, ತಿಳ್ಕೊಳ್ಳಿ. ಸೊ ರೋಹಿಣಿ ಎಂಟ್ರಿ ಇಲ್ಲಿ ಬರ್ತಾರೆ. ರೋಹಿಣಿ, ಮೃಗಶಿರ, ಆರ್ದ್ರ ಬಂದ್ಬಿಡ್ತು. ಆಮೇಲೆ ಈ ಒಳಗಡೆ ಬಂದುಬಿಟ್ರೆ, ಆಮೇಲೆ ಪುನರಸು, ಪುಷ್ಯ, ಆಶ್ಲೇಷ, ಮಗ ಹೊರಗಡೆ ಹೋಗ್ತೀರಿ. ಹೊರಗಡೆ ಹೋದವ್ರು ಮತ್ತೆ ಒಳಗೆ ಬರಬೇಕಾದ್ರೆ ಪೂರ್ವ ಪಾಲ್ಗಣಿ ಅಂದರೆ ಪುಬ್ಬ, ಉತ್ತರ ಪಾಲ್ಗಣಿ ಉತ್ತರ, ಹಸ್ತ, ಆಮೇಲೆ ಇಲ್ಲಿ ಚಿತ್ತ ಬಂತು. ಒಳಗಡೆ ಹೋದ್ರೆ, ಒಳಗಡೆ ಹೋದ್ಮೇಲೆ ಮತ್ತೆ ಹೊರಗೆ ಬರ್ತೀರ. ಸ್ವಾತಿ, ವಿಶಾಖ, ನೀವು ಯಾವುದ್ಯಾವುದೋ ರೂಟಲ್ಲಿ ಹೋಗುವಾಗಿಲ್ಲ. ಸ್ವಾತಿ, ವಿಶಾಖ, ಅನುರಾಧ, ಆಮೇಲೆ ಇಲ್ಲಿ ಜ್ಯೇಷ್ಠ, ಮೂಲ, ಪೂರ್ವಾಷಾಢ, ಉತ್ತರಾಷಾಢ, ಇಲ್ಲಿ ಬಂದುಬಿಟ್ರೆ ಉತ್ತರಾಷಾಢ ಬಂದರೆ, ಆಮೇಲೆ ಅಭಿಜಿತ್ ನಕ್ಷತ್ರ, ಶ್ರವಣ, ಧನಿಷ್ಠ, ಇಲ್ಲಿ ಶತವಿಷ, ಪೂರ್ವಭಾದ್ರ, ಉತ್ತರಭಾದ್ರ, ರೇವತಿ ನೋಡಿ, ರೇವತಿ, ಆಮೇಲೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಹೀಗೆ ಬರ್ತದೆ. ತಿಳ್ಕೊಳ್ಳಿ. ಇಲ್ಲಿಂದ ಎಂಟ್ರಿ, ಇಲ್ಲಿಂದ ಹೊರಗೆ, ಇಲ್ಲಿ ಹೊರಗಡೆ ರೌಂಡಿಂದ ಬಂದು ಇಲ್ಲಿಗೆ ಮತ್ತೆ ಎಂಟ್ರಿ, ಮತ್ತೆ ಇಲ್ಲಿ ಹೊರಗಡೆ, ಮತ್ತೆ ಹೀಗೆ, ಮತ್ತೆ ಎಂಟ್ರಿ ಕಾರ್ನರಲ್ಲಿ, ಮತ್ತೆ ಹೀಗೆ, ಮತ್ತೆ ಹೀಗೆ ಬಂದು ಕಾರ್ನರಲ್ಲಿ ಎಂಟ್ರಿ, ಮತ್ತು ಹೀಗೆ ಬಂದು ಹೀಗೆ ಅಶ್ವಿನಿ, ಭರಣಿ, ಕೃತಿಕ, ರೋಹಿಣಿಗೆಲ್ಲ ಹೋಗ್ತಾರೆ. ಅಂದರೆ ಇದೊಂದು ಮಕ್ಕಳ ಆಟ. ಕೆಲವರು ಇಂಥದ್ದೇ ಒಂದು ಗಾರ್ಡನ್ ಮಾಡಿ ನಮ್ಮನ್ನು ಹೊರಗಡೆ ಹೋಗಿ ನೋಡುವ ಅಂತ ಹೇಳೋದು ಉಂಟು. ಅದು ಒಂದು ರೀತಿಯಲ್ಲಿ ಯಾವುದು ನಮ್ಮಲ್ಲಿ ಮಹಾಭಾರತದಲ್ಲಿ ಅವನು ಸತ್ತ ನೋಡಿ, ಯಾರು
ಅರ್ಜುನನ ಮಗ. ಅಂಥ ಒಂದು ಚಕ್ರ ವ್ಯೂಹದಲ್ಲಿ ಒಳಗಡೆ ಹೋಗ್ಲಿಕ್ಕೆ ಗೊತ್ತಿದೆ, ಹೊರಗಡೆ ಹೋಗ್ಲಿಕ್ಕೆ ಗೊತ್ತಿಲ್ಲ ಅವನಿಗೆ. ಹಾಗಾಗ್ಬಿಡ್ತು. ಅದನ್ನು ಕೇಳಲಿಲ್ಲ, ಆಯಿತಾ? ಅದನ್ನು ದೊಡ್ಡ ತಪ್ಪು ಮಾಡಿದ್ದಾನೆ. ಸೊ ಅದೇ ರೀತಿಯಲ್ಲಿ ಇದು ಕೂಡ ಇಲ್ಲಿ ಈಗ ಏನಾಗ್ತದೆ ಅಂದರೆ, ಗುರು ಈ ವಕ್ರಿ ಗ್ರಹಗಳಾದರೆ ಒಳಗಡೆ ಬಂದರು ಕರೆಕ್ಟ್, ವಕ್ರಿ ಹೋಯ್ತು ಅಂದರೆ ಅವ್ರು ಮತ್ತೆ ಹೊರಗಡೆ ಹೋಗ್ತಾರೆ. ಹೀಗೆ ಸಪೋಸ್ ಮೊದಲೇ ವಕ್ರಿ ಗ್ರಹಗಳು ಹೊರಗಡೆ ಹೋಗಿ ಆಮೇಲೆ ಮಾರ್ಗಿ ಆದರೆ, ಡೈರೆಕ್ಟ್ ಆದರೆ ಅವ್ರು ಒಳಗಡೆ ಬರ್ತಾರೆ, ಅದು ಒಳ್ಳೆಯದು. ಸಪೋಸ್ ಕೆಟ್ಟ ಗ್ರಹಗಳು ಏನಾಗ್ತದೆ ಅಂದರೆ, ಕೆಟ್ಟ ಗ್ರಹಗಳು ವಕ್ರಿಯಾಗಿ ರಿವರ್ಸ್ ಹೋಗ್ತಾರೆ ಅವರು. ಓಕೆ, ಪುನರಸು ಪುಷ್ಯ ಆಶ್ಲೇಷ ಅಲ್ಲ, ಅದು ರಿವರ್ಸ್ ಆಗ್ತದೆ. ಆಶ್ಲೇಷ ಪುಷ್ಯ ಪುನರಸು ಅಂತ, ಆಶ್ಲೇಷ ಪುಷ್ಯ ಪುನರಸು ಅಂತ ಒಳಗೆ ಬರ್ತಾರೆ. ಶನಿ ಬಂದವ ಮಾರ್ಗಿ ಆಗಿಬಿಡ್ತಾನೆ. ಮಾರ್ಗಿ ಆಗಿಬಿಟ್ರೆ ಇಮಿಡಿಯೇಟ್ಲಿ ಪುನರಸು ಪುಷ್ಯ ಆಶ್ಲೇಷಕ್ಕೆ ಹೋಗ್ಬಿಡ್ತಾನೆ. ಅದು ಒಳ್ಳೆಯದು. ಆದರೆ ಹೊರಗಡೆ ವಕ್ರಿಯಾಗಿ ಹೊರಗಡೆ ಹೋದಾವಾಗ ಮಾರ್ಗಿ ಆದ್ರೆ ಮತ್ತೆ ಒಳಗೆ ಬರ್ತಾರೆ, ಅದು ಕೆಟ್ಟದ್ದು. ಅರ್ಥ ಆಯ್ತಾ? ಶುಭಗ್ರಹಗಳು ಹೊರಗಡೆ ಹೋಗುವಾಗ ವಕ್ರಿ ಆದರೆ ಭಾಳ ಒಳ್ಳೆಯದು. ಯಾಕಂದರೆ ಮಾರ್ಗಿ ಆಗಿಬಿಟ್ರೆ ಇಮಿಡಿಯೇಟ್ಲಿ ಒಳಗೆ ಬರ್ತಾರೆ. ಶುಭಗ್ರಹಗಳು ಒಳಗೆ ಬರಬೇಕು, ಕೆಟ್ಟ ಗ್ರಹಗಳು ಕ್ರೂರ ಗ್ರಹಗಳು ಹೊರಗಡೆ ಹೋಗಬೇಕು. ಇದಕ್ಕೆ ಅರ್ಥ ಏನಂದರೆ, ಕೋಟೆ ಅಲ್ವಾ, ಕೋಟೆಯಲ್ಲಿ ಸೇಫ್ ಪ್ಲೇಸ್. ಸೊ ಇಲ್ಲಿ ಕೋಟಾ ಪಾಲಕ್ ಅಂತ ಇರ್ತಾರೆ, ಪಾಲಕರೆಲ್ಲ ಹೊರಗಡೆ ಇರಬೇಕು ಕಾಯಲಿಕ್ಕೆ, ಆಯಿತಾ? ಇಲ್ಲಿ ಮಾತ್ರ ರಾಜ ಇರ್ತಾನೆ. ಅಂದರೆ ಹಿಂದಿನ ಕಾಲದಲ್ಲಿ ರಾಜ ಯುದ್ಧ ಮಾಡುವಾಗ ಅವನು ಬದುಕಿ ಬರ್ತಾನೋ ಇಲ್ವೋ ಅಂಥೇಳಿ. ಅದಕ್ಕೆ ಈಗ ನೋಡಿ ನಿಮಗೊಂದು ನಿದರ್ಶನ ತೋರಿಸ್ತೇನೆ. ಇದೀಗ ಬೇಸಿಕ್, ದಿಸ್ ಈಸ್ ಮೈ ಕುಂಡಲಿ. ಓಕೆ, ಮಿಥುನ ಲಗ್ನ, ಕೇತು, ರವಿ ಶನಿ ಇಲ್ಲೇ, ಶುಕ್ರ ಬುಧ ಇಲ್ಲಿ. ಶುಕ್ರ ಎಲ್ಲಿದ್ದಾನೆ? ಶುಕ್ರ ಸ್ವಾತಿಯಲ್ಲಿದ್ದಾನೆ. ಬುಧ ಎಲ್ಲಿದ್ದಾನೆ? ಚಿತ್ತಾದಲ್ಲಿದ್ದಾನೆ. ನೋಡಿ, ಇಲ್ಲಿ ಇಬ್ಬರು ಒಂದೇ ಇದ್ದರೂ ಕೂಡ ಸರ್ವತೋಭದ್ರ ಚಕ್ರದಲ್ಲಿ ಬೇರೆ ಬೇರೆ ಇರ್ತಾರೆ. ನೀವು ಅದನ್ನು ನೋಡಿದ್ದೀರಿ. ಚಕ್ರ ಸರ್ವತೋಭದ್ರದಲ್ಲಿ ನಾನೀಗ ಹಾಕಿದಾಗ ನೋಡಿ, ಇಲ್ಲಿ ಶುಕ್ರ ಇಲ್ಲಿ ಸ್ವಾತಿಯಲ್ಲಿದ್ದಾನೆ. ಶುಕ್ರನ ಮೇಲೆ ನಾನು ವೇದ ಹಾಕಿದರೆ ಹೀಗೆ ಬರ್ತದೆ, ಕರೆಕ್ಟ್. ವೇದ ಡೈರೆಕ್ಟ್ ಸಮ್ಮುಖ ಶತಭಿಷ ನಕ್ಷತ್ರ, ಆಮೇಲೆ ದಾಯೆ ಬಾಹ್ಯೆ ಅಂದರೆ ದಕ್ಷಿಣ ವಾಮಭುಜ, ವಾಮ ವೇದ, ದಕ್ಷಿಣ ವೇದ ವಾಮ ವೇದ. ಇಲ್ಲಿ ಜ್ಯೇಷ್ಠ ನಕ್ಷತ್ರದ ಮೇಲೆ ಹೋಗ್ತದೆ, ಇದು ಲೆಫ್ಟ್ ಸೈಡ್ ವಾಮವೇದ. ಆಮೇಲೆ ರೈಟ್ ಸೈಡಲ್ಲಿ ಚಂದ್ರನ ಮೇಲೆ ನೋಡಿ, ಶುಕ್ರ ಚಂದ್ರ. ಈಗ ನೀವು ಇಲ್ಲಿ ನೋಡಿದರೆ ಚಂದ್ರನ ವೇದ ಉಂಟೋ ಗೊತ್ತಾಗೋದಿಲ್ಲ. ನೋಡಿ, ಚಂದ್ರ ಇಲ್ಲಿ ಶುಕ್ರನ ಮನೆಯಲ್ಲಿದ್ದಾನೆ, ಶುಕ್ರ ಡೈರೆಕ್ಟ್ 6ನೇ ಮನೆಯಲ್ಲಿದೆ. ಇದು ಹೇಗೆ ಚಂದ್ರನ ದೃಷ್ಟಿ ಹೇಗೆ? ಇನ್ನೊಂದು ನೀವು ತಿಳ್ಕೊಂಡ್ರೆ ಆಗ್ತದೆ. ಚಂದ್ರನ ದೃಷ್ಟಿ ಅಂದರೆ ಇದು ಪ್ರತಿತತ್ವ ರಾಶಿ. ಇಲ್ಲೇ ಹೆಂಗೆ ಬರ್ತದೆ? ಇದು ಪ್ರತಿತತ್ವ. ಸೊ ಇದು ವಾಯುತತ್ವ ರಾಶಿ. ನೋಡಿ, ಆದರೆ ಸರ್ವತೋಭದ್ರ ಚಕ್ರದಲ್ಲಿ ನೀವು ಇದನ್ನು ನೋಡಬಹುದು. ಓಕೆ, ಯಾಕಂದರೆ ಚಂದ್ರ ಇದು ರೋಹಿಣಿಯಲ್ಲಿ, ರೋಹಿಣಿಗೆ ಸ್ವಾತಿ ಮೇಲೆ ವೇದ ಉಂಟು. ಓಕೆ, ಆದ್ದರಿಂದ ಶುಕ್ರನ ಮೇಲೆ ದೃಷ್ಟಿ ಉಂಟು. ಇದು ಸರ್ವತೋಭದ್ರ. ಅದೇ ಕೋಟಾ ಚಕ್ರ ಕೋಟಾದಲ್ಲಿ ಏನಿದೆ ಅದು ನೋಡಿ. ಈಗ ಇಲ್ಲಿ ಬುಧ ಶನಿ ಇದ್ದ ನೋಡಿ, ಬುಧ ಶನಿ. ಈಗ ನಾನು ವಕ್ರಿ ಯಾವಾಗ ವಕ್ರಿ ಆಗ್ತಾನೆ ಅಂತ ನೋಡೋಣ. ನನಗೆ ಗೊತ್ತಿಲ್ಲ ಯಾವಾಗ ವಕ್ರಿ ಆಗ್ತಾನೆ ಅನ್ನೋದು ಗೊತ್ತಿಲ್ಲ. ನಾನೀಗ ಟ್ರಾನ್ಸಿಟ್ ಕುಂಡಲಿ ಹೋಗ್ತೇನೆ. ಟ್ರಾನ್ಸಿಟ್ ಕುಂಡಲಿಯಲ್ಲಿ ಜನವರಿ ಅಲ್ಲಿ ಬೇಡ, ಏಪ್ರಿಲ್ ಹಾಕ್ತಾನೆ. ಇದು ಏಪ್ರಿಲ್ 20 14 ಇರಲಿ, 2020 ಹಾಕ್ತಾನೆ. ಈಗ ಹಾಕಿದ್ನಾ? ಸೊ ಏಪ್ರಿಲ್, ಈಗ ಎಲ್ಲಿ ನೀವು ನೋಡಿದರೆ ಏಪ್ರಿಲ್ 20. ಓಕೆ, ಟ್ರಾನ್ಸಿಟ್ ಕುಂಡಲಿ ಹಾಕಿದ್ದೆ ನಾನು. ಟ್ರಾನ್ಸಿಟ್ ಕುಂಡಲಿ ಹಾಕಿದಾಗ ಇದು ಬಂತು. ಬ್ಯಾಕ್ ಟು ಒರಿಜಿನಲ್ ಕುಂಡಲಿ ಈ ಥರ ಬಂತು. ಓಕೆ, ಲಗ್ನ, ನನ್ನ ಒರಿಜಿನಲ್ ಲಗ್ನ ಬಂತು. 2020 ಕೋಟಾ ಚಕ್ರ ಏನಿದೆ, ಚಕ್ರ ಕೋಟ ನೋಡಿ, 2020 ಎಲ್ಲ ಡೈರೆಕ್ಟ್ ಇದ್ದಾರೆ. ಹೌದಾ? ಈಗ ನಾನು ಅದನ್ನು ಒಂದೊಂದು ತಿಂಗಳು ಮುಂದೆ ಹಾಕ್ತೇನೆ. ನೋಡಿ, ನೀವು ನೋಡ್ತಾ ಹೋಗಿ. ಈಗ 1 ತಿಂಗಳು ಮುಂದೆ ಹಾಕ್ತೇನೆ ನಾನು. ನೋಡಿ,
ಅಲ್ಲಿ ಬೇಸಿಕ್ಸಲ್ಲಿ ತಿರುಗಿದ್ರೆ ಮೇ 14 ಬಂತು, ಏಪ್ರಿಲ್ 14 ಹಾಕಿದ್ದೆ, ಈಗ ಮೇ 14 ಬಂತು. ಇಲ್ಲಿ ನೀವು ನೋಡಿ ಇನ್ನೊಂದು ತಿಂಗಳು ಮುಂದೆ ಹಾಕ್ತಾನೆ, ಜೂನ್ 14 ಬಂದಿದೆ ನೋಡಿ. ಈಗ ಕೋಟಾ ಚಕ್ರಕ್ಕೆ ಹೋಗ್ತಾನೆ, ಇಲ್ಲಿ ನೋಡಿ ಜೂನ್ ನೋಡಿ ಜೂನ್ 14ಗೆ ಎರಡೂ ವಕ್ರಿ ಆದವು. ಈಗ ಮತ್ತೆ ಹಿಂದಕ್ಕೆ ಹೋಗ್ತೇನೆ ನಾನು, ಯಾವ್ದು ನೋಡೋಣ, ಮೇಯಲ್ಲಿ ಶನಿ ವಕ್ರಿ ಆದ. ಮೇ ಎಷ್ಟನೇ ತಾರೀಕು ಶನಿ ವಕ್ರಿ ಆದ? ಮೇ 14ನೇ ತಾರೀಕು ಶನಿ ವಕ್ರಿ ಆದ. ಆಯಿತಾ? ಈಗ ನಿಮಗೆ ಶನಿ ವಕ್ರಿ ಆದರೆ ಗುರು ಯಾವಾಗ ವಕ್ರಿ ಆಗ್ತಾನೆ ಅಂಥೇಳಿ ನಾನು ಡೇ ಮುಂದೆ ಹಾಕ್ತಾನೆ, ಒಂದು ಡೇ ಮುಂದೆ ಹಾಕ್ತಾ ಹೋಗ್ತಾನೆ. ನೋಡಿ ಗುರು ಯಾವಾಗ ವಕ್ರಿ ಆದ ನೋಡಿ, ಅಯ್ಯೋ ಮೇ 15ಕ್ಕೆ ಗುರು ವಕ್ರಿ ಆಗಿಬಿಟ್ಟ. ಕೋಟಾ ಚಕ್ರದಲ್ಲಿ ಗುರು ಒಳಗಿದ್ದರೆ ವಕ್ರಿ ಆಗಿದ್ದಾನೆ, ಉತ್ತರಾಷಾಢದಲ್ಲಿ ವಕ್ರಿ ಅಂದರೆ ಅವನು ಎಲ್ಲಿಗೆ ಹೋಗ್ತಾನೆ? ಉತ್ತರಾಷಾಢ ಹಿಂದಿನ ನಕ್ಷತ್ರಕ್ಕೆ ಹೋಗ್ತಾನೆ, ವಕ್ರಿ ಅಲ್ವಾ. ಸೊ ಪೂರ್ವಾಷಾಢಕ್ಕೆ ಬರ್ತಾನೆ ಈಗ, ಹೌದಾ? ನಾನೀಗ ಡೇ ಮುಂದೆ ಹಾಕ್ತೇನೆ, ಅಲ್ಲಿ ಒನ್ ಡೇ ಮುಂದೆ ಹೋಯ್ತು, ಇಲ್ಲ ತಿಂಗಳು ಮುಂದೆ ಹಾಕ್ಲಾ? ತಿಂಗಳು ಮುಂದೆ ಹಾಕ್ತೇನೆ. ತಿಂಗಳು ಗುರು ಉತ್ತರಾಷಾಢದಲ್ಲೇ ಇದ್ದಾನೆ, ಶನಿ ಬಂದ ನೋಡಿ, ಶನಿ ಉತ್ತರಾಷಾಢಕ್ಕೆ ಜಾಯ್ನ್ ಆಗಿಬಿಟ್ಟ, ವಕ್ರಿ ಆಗಿದ್ದಾನೆ ಶನಿ. ಅಭಿಷೇಕ್ ನಕ್ಷತ್ರದಲ್ಲಿದ್ದು ಉತ್ತರಾಷಾಢಕ್ಕೆ ಬಂದ ಶನಿ. ಗುರು ಓಕೆ, ಗುರು ಬೆನಿಫಿಕ್ ಓಕೆ. ಈಗ ನೋಡಿ ಮತ್ತೊಂದು ಮುಂದೆ ಹಾಕ್ತಾನೆ ನೋಡಿ, ಗುರು ಪೂರ್ವಾಷಾಢಕ್ಕೆ ಹೋದ. ಇಲ್ಲಿ ಆವಾಗ ಯಾವುದು? ಆಗಸ್ಟ್ 17, 2020. ಅರ್ಥ ಆಯ್ತಾ ನಿಮಗೆ? ಸೊ ಆಗಸ್ಟ್ 17, 2020ಗೆ ನೋಡಿ, ಇಲ್ಲಿ ಒಂದು ತಿಂಗಳು ಹಿಂದಾಗ್ತೇನೆ, ಜುಲೈ ಬಂತಾ. ಆಮೇಲೆ ಕೋಟಾ ಚಕ್ರಕ್ಕೆ ಹೋಗ್ತೇನೆ ನೋಡಿ, ಗುರು ಶನಿ ಒಟ್ಟಿಗಿದ್ದಾರೆ. ನೀವು ಇಲ್ಲಿ ಬೇಸಿಕ್ಸಲ್ಲಿ ನೋಡಿದರೆ ಗುರು ಯಾವ ನಕ್ಷತ್ರದಲ್ಲಿದ್ದಾನೆ? ಉತ್ತರಾಷಾಢ 1ನೇ ಪಾದದಲ್ಲಿದ್ದಾನೆ. ಶನಿ ಕೂಡ ಉತ್ತರಾಷಾಢ 3ನೇ ಪಾದದಲ್ಲಿದ್ದಾನೆ ನೋಡಿ, ಆಯಿತಾ? 4 ಡಿಗ್ರಿ. ಆಮೇಲೆ ಗುರು 27 ಡಿಗ್ರಿ, ಅಂದರೆ ಇನ್ನೂ 3 ಡಿಗ್ರಿಗೆ ಅವ ಉತ್ತರಾಷಾಢ 2ನೇ ಪಾದಕ್ಕೆ ಹೋಗ್ತಾನೆ. ಅದರಲ್ಲಿ ವಕ್ರಿ ಆದ್ದರಿಂದ ಜುಪಿಟರ್ ವಕ್ರಿ ಆದದ್ರಿಂದ ಅವನು ಏನಾಗ್ತಾನೆ? ಅವಾಗ ಪೂರ್ವಾಷಾಢಕ್ಕೆ ಹೋಗ್ತಾನೆ. ಆಗಸ್ಟ್ 17ಕ್ಕೆ ಪೂರ್ವಾಷಾಢ 4ನೇ ಪಾದ, ಅಂದರೆ ಹಿಮ್ಮುಖ ಚಲನೆ. ಓಕೆ, ಶನಿ ಗುರು ಹಿಮ್ಮುಖ ಹೋದ, ಅಂದರೆ ಶನಿನ ಒಳಗೆ ಬಿಟ್ಟ ಗುರು ಒಳಗೆ ಹೋದ, ಅಂದರೆ ದ್ಯಾಟ್ ಈಸ್ ನಾಟ್ ಅ ಗುಡ್ ಟೈಮ್. ಆ ಒಂದು ಟ್ರಾನ್ಸಿಟ್ನಲ್ಲಿ ಇಟ್ ಈಸ್ ನಾಟ್ ಅ ಗುಡ್ ಟೈಮ್. ಈಗ ಇನ್ನೂ ಒಂದು ತಿಂಗಳು ಮುಂದೆ ಹಾಕ್ತಾನೆ, ಒಂದು ತಿಂಗಳು ಮುಂದೆ ಹೋಯ್ತು, ಇನ್ನೊಂದು ತಿಂಗಳು ಮುಂದೆ ಹೋಗ್ತಾನೆ ನೋಡಿ, ಇಬ್ಬರು ಮಾರ್ಗಿ ಆಗಿಬಿಟ್ರು. ಇಲ್ಲಿ ನೋಡಿ, ಶನಿ ಉತ್ತರಾಷಾಢ 2, ಗುರು ಪೂರ್ವಾಷಾಢ 4 ಮಾರ್ಗಿ ಆದ್ರೆ ಅಂದರೆ ಏನಾಯಿತು? ಉತ್ತರಾಷಾಢ ಶ್ರವಣಕ್ಕೆ ಹೋಗ್ತಾನೆ. ಯಾರು? ಚಂದ್ರ ಶನಿ ಉತ್ತರಾಷಾಢ 3ನೇ ಪಾದಕ್ಕೆ ಹೋಗ್ತಾನೆ. ಅದೇ ಗುರು ಪೂರ್ವಾಷಾಢ ಬಿಟ್ಟು ಉತ್ತರಾಷಾಢ 1ಕ್ಕೆ ಹೋಗ್ತಾನೆ. ನೋಡೋಣ ಕೋಟಾ ಚಕ್ರದಲ್ಲಿ. ನಾನೀಗ ಇನ್ನೊಂದು ಮಂತ್ ಮುಂದೆ ಹಾಕ್ತಾನೆ. ಇದು ಯಾವ ಮಂತ್ ಇದು ನೋಡೋಣ. ದಿಸ್ ಈಸ್ ಅಕ್ಟೋಬರ್ 17. ಓಕೆ, ಈಗ ನವಂಬರ್ 17ಕ್ಕೆ ಒಂದು ತಿಂಗಳು ಮುಂದೆ ಹಾಕ್ತೇನೆ ನೋಡಿ. ನೋಡಿ ಎಷ್ಟು ಇದಾಯ್ತು ಈಗ ನೋಡಿ. ಗುರು ಪೂರ್ವಾಷಾಢದಲ್ಲಿದ್ದ, ಮತ್ತೆ ಗುರು ಒಳಗೆ ಬಂದ. ಅದರ ಅರ್ಥ ಏನು? ಅದರ ಅರ್ಥ ಏನಂದರೆ, ಒಂದು ಮಿನಿಟ, ಎಷ್ಟಕ್ಕೆ ಹೋಯ್ತದು ಬೇಸಿಕ್? ಡಿಸೆಂಬರ್ 17ಕ್ಕೆ ಹೋಯ್ತು. ಬೇಡ ನನಗೆ ಡಿಸೆಂಬರ್ 17 ಬೇಡ, ನವಂಬರ್ 17. ಓಕೆ, ನವಂಬರ್ 17ಕ್ಕೆ ಗುರು ಶನಿ ಒಟ್ಟಾದರು. ಡಿಸೆಂಬರ್ 17, 2020ಗೆ ಇಲ್ಲಿ ಬಂದ. ಆಯಿತಾ? ಸೊ ಈಗ ಇಲ್ಲಿ ನಾನು ಇಯರನ್ನು ಹಿಂದೆ ಹಾಕಿದರೆ ಒಂದೊಂದು ವರ್ಷ ಹೋದಂಗೆ 2019 ಶುಕ್ರ ಒಳಗಿದ್ದ ನೋಡಿ. 2018 ಯಾವುದು? 2018 ಡಿಸೆಂಬರ್ ನೋಡಿ, 17 ಡಿಸೆಂಬರ್ 2018. ಆಯಿತಾ? ಆಮೇಲೆ 2017 ನೋಡಿ, ಇಲ್ಲಿ 17 ಡಿಸೆಂಬರ್ 2017 ನೋಡಿ. ಟ್ರಾನ್ಸಿಟಿಗೆ ಹೇಳ್ತಾ ಇದ್ದೀನಿ. ಸೊ 2017 ಡಿಸೆಂಬರಿಗೆ ಗುರು ಹೊರಗೆ ಬಂದ, ಯಾರೂ ಸ್ತಂಭದಲ್ಲಿಲ್ಲ. ಓಕೆ,
ಸೊ 2018 ಏನಾಯಿತು? ಚಂದ್ರ ಒಳಗಿದ್ದ, ಚಂದ್ರಕೇತು. ಓಕೆ, 2018 ಡಿಸೆಂಬರ್ 18ಗೆ ಚಂದ್ರ ಒಳಗಿದ್ದ. ಸೊ 4 ದಿವಸ ನಾನು 24 ಡಿಸೆಂಬರಿಗೆ ಹಾಕ್ತೇನೆ, 4 days ಓನ್ಲಿ. ಸೊ 17 4 days ಅಲ್ಲ, ಎಷ್ಟು? 24 ಡಿಸೆಂಬರಿಗೆ 19 ಡಿಸೆಂಬರ್ ಆಯಿತು, 20 ಡಿಸೆಂಬರ್ ಆಯಿತು, 21 ಡಿಸೆಂಬರ್ ಆಯಿತು, 22 ಡಿಸೆಂಬರ್ ಆಯಿತು, 23 ಡಿಸೆಂಬರ್, 24 ಡಿಸೆಂಬರ್. ಓಕೆ, 24 ಡಿಸೆಂಬರ್. ಈಗ ಅದನ್ನು ಜನವರಿಗೆ ತಿರ್ಸ್ತೇನೆ ನನಗೆ, ನೋಡೋಣ. ಸೊ ಜನವರಿ 2018ಗೆ ಏನಾಗುತ್ತೆ ನೋಡೋಣ. ಯಸ್, ಕರೆಕ್ಟಾ? ಜನವರಿ ಬಂತ? ಇಲ್ಲ, ನವಂಬರ್ ಬಂತು. ಸಾರಿ ಹೌದು, ಸಾರಿ ನವಂಬರು, ಡಿಸೆಂಬರ್ ಎಷ್ಟು? ಡಿಸೆಂಬರ್ 24 ಅಲ್ಲ? 24 ಡಿಸೆಂಬರ್. ಅದನ್ನು ಒಂದು ವರ್ಷ ಐ ವಿಲ್ ಗೋ ಬ್ಯಾಕ್. 24 ಡಿಸೆಂಬರ್ 2017. ಓಕೆ, 24 ಡಿಸೆಂಬರ್ 2017 ಕೋಟಾ ಚಕ್ರ. ಈಗ ನೋಡೋಣ ಕೋಟಾ ಚಕ್ರದಲ್ಲಿ ಏನಿದೆ ನೋಡಿ. ಏನಿಲ್ಲ, 1 ತಿಂಗಳು ಮುಂದೆ ಹಾಕ್ತಾನೆ, 2 ತಿಂಗಳು, ಜನವರಿ ಫೆಬ್ರವರಿ ಮಂತು. ಓಕೆ, ಸೊ 2 ತಿಂಗಳು ಮುಂದೆ ಹೋಯ್ತು ನೋಡಿ. 2 ತಿಂಗಳು 24 ಡಿಸೆಂಬರ್ 2018. ಇದಕ್ಕೆ ಐ ವಿಲ್ ಮೇಕ್ ಇಟ್ ಸೇ ಕಂಟ್ರೋಲ್ ಡಿ ಡಾಟಾ. ಅದರಲ್ಲಿ ಡಿಸೆಂಬರ್, ಇಲ್ಲಾಗೋದಿಲ್ಲ. ಕರೆಕ್ಟ್. ಓಕೆ, ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ ನಿಮಗೆ ವೇರಿಯೇಷನ್ ತೋರಿಸ್ಲಿಕ್ಕೆ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಓಕೆ, ಗುರು ಈ ಹೊರಗಡೆ ಪೋರ್ಷನಿಗೆ ಬಂದುಬಿಟ್ಟ, ರಾಹು ಇಲ್ಲಿಗೆ ಬಂದ. ನೀವೀಗ ಇದೇ ಥರ ಪ್ರತಿ 15th ಯಾವುದು? ಜನವರಿ. ಸೊ ಐ ವಿಲ್ ಟೇಕ್ ಇಟ್ ಫೆಬ್ರವರಿ. 1 ಮಂತ್ ಬೇಡ. ಓಕೆ, ಜನವರಿ. ಆಮೇಲೆ ಈ ಡೇ 15 ಇಡ್ತೇನೆ, 15th ಜನವರಿ ಆರ್ ಸಮಥಿಂಗ್. ಓಕೆ, ಸೊ 23rd, 22, 21, 20, 19, 18, 17, 15. ಓಕೆ, 15 ಜನವರಿ. ಆಮೇಲೆ ಇಯರ್ 21 ಹಾಕ್ತಾನೆ. ಈಗ ಇಯರ್ 21, 19, 20, 21. 15th ಜನವರಿ 21ಗೆ ಕೋಟಾ ಚಕ್ರದಲ್ಲಿ ಏನಿದೆ ನೋಡಿ. ರವಿ ಒಳಗಡೆ ಬಂದ. ಓಕೆ, ರವಿ, ಶನಿ, ಬುಧ, ಗುರು, ಚಂದ್ರ ಎಲ್ಲ ಲೈನಾಗಿ ಒಳಗೆ ಬರಲಿಕ್ಕೆ ಕಾಯ್ತಾ ಇದ್ದಾರೆ. ಈಗ ದಿಸ್ ಈಸ್ ಅ ಟ್ರಾನ್ಸಿಟ್ ಕುಂಡಲಿ, ತಿಳ್ಕೊಳ್ಳಿ. ರವಿ ಇರೋದ್ರಿಂದ ರಾಹು ಇಲ್ಲಿ ನೋಡಿ, ರಾಹು ಇಲ್ಲಿದ್ದಾನೆ. ಸರ್ವತೋಭದ್ರ ಚಕ್ರ ಹಾಕಿದರೆ ನೀವೀಗ ರಾಹು ಮೇಲೆ ನಾನು ಇದು ಹಾಕಿದರೆ, ಯಾವುದು ವೇದ ಹಾಕಿದ್ರೆ ನೋಡಿ, ರವಿ ಮೇಲೆ ವೇದ ಇದೆ, ಇಲ್ಲಿ ರೇವತಿ ಮೇಲಿದೆ, ಇಲ್ಲಿ ಚಿತ್ತ ಮೇಲಿದೆ. 15th ಜನವರಿ 2021. ಓಕೆ, ಗುರು ಲಗ್ನ ಬುಧದಲ್ಲಿದೆ, ವೇದ ಎಲ್ಲಿಗೆ? ಒಂದು ಧನಿಷ್ಠದಲ್ಲಿರೋ ಚಂದ್ರನ ಮೇಲಿದೆ, ಇನ್ನೊಂದು ಇಲ್ಲಿ ಮಘ ನಕ್ಷತ್ರದ ಮೇಲಿದೆ. ಅಂದರೆ ದಿಸ್ ಈಸ್ ಫಾರ್ ಸ್ಟಾಕ್ ಮಾರ್ಕೆಟ್, ಬಟ್ ಕೋಟಾ ಚಕ್ರ ಈಸ್ ಫಾರ್ ವೆದರ್ ಪೀರಿಯಡ್ ಇಸ್ ಗುಡ್ ಆರ್ ನಾಟ್, ತಿಳ್ಕೊಳ್ಳಿಕ್ಕೆ. ಓಕೆ, ಶುಭ ಗ್ರಹಗಳು ಒಳಗಡೆ ಇದ್ದರೆ ಭಾಳ ಪೀರಿಯಡ್ ಒಳ್ಳೆಯದು. ಕ್ರೂರ ಗ್ರಹಗಳು ಒಳಗಡೆ ಇದ್ದರೆ ಅದು ಅಷ್ಟೊಂದು ಒಳ್ಳೆಯದಿರಲಿಕ್ಕಿಲ್ಲ. ಯಾಕಂದರೆ ಇವರು ಒಳಗಡೆ ಬಂದವರು ಹೊರಗಡೆ ಹೋಗಲಿಕ್ಕೆ ಕಾಯ್ತಾ ಇರ್ತಾರೆ. ಉತ್ತರಾಷಾಢ ಆದಮೇಲೆ ಅಭಿಜಿತ್, ಶ್ರವಣ, ಧನಿಷ್ಠ ನೋಡಿ, ಶತವಿಷ, ದೆನ್ ಒಳಗಡೆ ಎಂಟ್ರಿ ಆಗ್ತಾರೆ ಇವರು. ಸೊ ಶುಭ ಗ್ರಹಗಳೆಲ್ಲ ಒಳಗಡೆ ಇದ್ದರೆ ಇಟ್ಸ್ ಅ ಗುಡ್ ಆಸ್ಪಿಷಿಯಸ್ ಟೈಮ್. ಈ ಯಾರಿಗಾದರೂ ಹುಷಾರಿಲ್ದಿದ್ದಾಗ
ನೀವು ನೋಡಿ ಕೋಟಾ ಚಕ್ರ ಹಾಕಿ ನೋಡಿ, ಮೇಲ್ಫಿಕ್ಸ್ ಪ್ಲ್ಯಾನೆಟ್ಸ್ ಎಲ್ಲ ಒಳಗಡೆ ಇರ್ತವೆ. ಆಯಿತಾ? ಸೊ ಇದನ್ನು ನೀವು ಬಹಳ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಅದನ್ನು ಫಂಡಮೆಂಟಲ್ ನಿಮಗೆ ನಾನು ಹೇಳಬೇಕಂತ ಇದ್ದೇನೆ. ಇದರಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಕೋಟಾ ಚಕ್ರ ಇಸ್ ಸಿಂಪಲ್. ಯಾಕಂದರೆ ಅದು ಜಗನ್ನಾಥ ಹೋರದಲ್ಲಿ ನೀವು ಯಾವುದು ಬಾಯ್ಪಾಠ ಹೊಡೆಯೋ ಅವಶ್ಯಕತೆ ಇಲ್ಲ. ನಿಮಗೆ ನಿಮ್ಮ ಜನ್ಮ ರಾಶಿ ಮಾತ್ರ, ಇದು ಡೈರೆಕ್ಷನ್ ಇದೆ, ಮೇಲ್ಗಡೆ ಈಸ್ಟು, ಕೆಳಗಡೆ ವೆಸ್ಟು, ಇದು ಸೌತ್, ಇದು ನಾರ್ತ್, ಇದು ಸೌತ್, ಹೀಗೆ ಬರ್ತದೆ. ಆಯಿತಾ? ಇದು ನಾರ್ತ್ ಈಸ್ಟಲ್ಲಿ ಯಾವಾಗಲೂ ನೀವು ಹಾಕಬೇಕಾಗುತ್ತೆ. ನಿಮ್ಮ ಜನ್ಮ ನಕ್ಷತ್ರ ಇಲ್ಲಿ ಹಾಕಬೇಕು. ನಾನು ಇಲ್ಲಿ ರೋಹಿಣಿ ಹಾಕಿದ್ದೆ, ನಿಮ್ಮದು ಅಶ್ವಿನಿ ಇದ್ದರೆ ಅಶ್ವಿನಿ ಇಲ್ಲಿ ಹಾಕಿ, ಮಗ ಇದ್ದರೆ ಮಗ ಹಾಕಿ. ಹಾಗೆ ಈಗ ಕೋಟಾ ಸ್ವಾಮಿ ಯಾರು ಆಗ್ತಾರೆ ಅಂದರೆ, ಈ ರೋಹಿಣಿಯಲ್ಲಿರೋದು ವೃಷಭ ರಾಶಿ. ವೃಷಭ ರಾಶಿ ಅಧಿಪತಿ ಯಾರು? ಶುಕ್ರ ಕೋಟಾ ಸ್ವಾಮಿ ಆಗ್ತಾನೆ. ಕೋಟಾ ಸ್ವಾಮಿ ಅಂದರೆ ಕಿಂಗ್. ಆಯಿತಾ? ಸೊ ಶುಕ್ರ ಈಸ್ ವೆರಿ ಗುಡ್ ಪ್ಲ್ಯಾನೆಟ್. ಆಯಿತಾ? ಬೆನಿಫಿಕ್ ಪ್ಲ್ಯಾನೆಟ್. ಸೊ ಸ್ತಂಭ ಅಂದರೆ ಒಂದು ರೀತಿಯಲ್ಲಿ ಇನ್ನರ್ ಮೋಸ್ಟ್ ಪೋರ್ಷನು. ಆಯಿತಾ? ಅದನ್ನು ಇದು ಮಧ್ಯ ಪೋರ್ಷನ್. ಈ ಹೊರಗಡೆ ಇರೋದು ಮಧ್ಯ, ಇದು ಬಾಹ್ಯ ಪೋರ್ಷನ್, ಹೊರಗಡೆ ಇರುವಂಥ ಪೋರ್ಷನ್. ಓಕೆ, ಅದಕ್ಕೆ ಪ್ರಕಾರ ಅಂತ ಹೇಳ್ತಾರೆ, ಬೌಂಡ್ರಿ ವಾಲ್ ಅಂತ ಹೇಳ್ತೇವೆ. ಅದೆಲ್ಲ ಬಾಹ್ಯ ಅಂದರೆ ಎಕ್ಸ್ಟೀರಿಯರ್ ದ ಫೋರ್ಟ್ ಅಂತೇಳಿ. ಓಕೆ, ಸೊ ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕಾಗುತ್ತದೆ. ಪ್ರಕಾರ, ಈ ಒಂದೊಂದು ದುರ್ಗಾಂತರ ಆರ್ ಮಧ್ಯ ಪ್ರಕಾರ ಅಥವಾ ಹೊರಗಡೆ, ಇದೆಲ್ಲ ಪಾಗಾರ ಅಂತ ಹೇಳೋದಿಲ್ಲ, ನಾವು ಪಾಗಾರ ಹಾಕ್ತೀವಿ ಅಂತ ಹೇಳಿ. ಪಾಗಾರ ಅಂದರೆ ಅದನ್ನು ಪ್ರಕಾರ ಅಂತ ತಗೊಳ್ಬೋದು. ಆಯಿತಾ? ಇದು ಸಿಂಪಲ್. ಬಾಯಿ ಅಂದರೆ ಹೊರಗಡೆ ಇರೋದು ಅಂಥೇಳಿ. ಆಯಿತಾ? ಕೋಟಸ್ವಾಮಿ ಅಂದರೆ ನಾನು ಇವಾಗ ಹೇಳಿದ್ದೆ. ಕೋಟಸ್ವಾಮಿ ಅಂದರೆ ನಿಮ್ಮ ಜನ್ಮ ನಕ್ಷತ್ರ ಯಾವ ರಾಶಿಯಲ್ಲಿರ್ತದೋ ಅದರ ಅಧಿಪತಿ. ಕೋಟಾ ಪಾಲಕ ಇದ್ದಾನೆ. ಕೋಟಾ ಪಾಲ ಯಾವುದು ಅಂದರೆ ಒಂದು ರೀತಿಯಲ್ಲಿ ಗಾರ್ಡ್, ಆರ್ಮಡ್ ಗಾರ್ಡ್ ಇದ್ದಂಗೆ. ಅವನು ಹೊರಗಡೆನೇ ಇರಬೇಕು, ಒಳಗಡೆ ಬರೋ ಹಾಗಿಲ್ಲ. ಆಯಿತಾ? ಸೊ ಕೋಟಾ ಪಾಲ ಅಂದರೆ ಭಾಳ ಅದು ಹುಡುಕ್ಲಿಕ್ಕೆ ಕಷ್ಟ ಇದೆ. ಜನ್ಮ ನಕ್ಷತ್ರದ ಪಾದದ ಅಧಿಪತಿ ಆಗ್ತಾನೆ. ನಂದು ರೋಹಿಣಿ ನಕ್ಷತ್ರದಿಂದ ಪಾದ 2 ಅಂದರೆ ಅದೇ ಶುಕ್ರನೇ ಬರ್ತಾನೆ. ಅದು ನನಗೆ ಭಾಳ ಈಸಿ ಆಗ್ತದೆ. ಆಯಿತಾ? ಎಂಟ್ರಿ ಪಾತ್, ಯಾವಾಗಲೂ ಎಂಟ್ರಿ ಪಾತ್ ನಾರ್ತ್ ಈಸ್ಟಲ್ಲಿ ಎಂಟ್ರಿ ಆಗ್ತಾರೆ. ನಾರ್ತ್ ಈಸ್ಟು, ಸೌತ್ ಈಸ್ಟು, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್, ಇದೆಲ್ಲ ಎಂಟ್ರಿ ಪಾಯಿಂಟ್. ಹೊರಗಡೆ ಹೋದ ಮಧ್ಯ ಈ ಪೋರ್ಷನ್ ಇತ್ತಲ್ಲ, ಮಧ್ಯದ್ದು ಹೊರಗಡೆ ಹೋಗುವಂಥದ್ದು. ಈಗ ನಾನು ಇಲ್ಲಿ ತೋರಿಸ್ತೇನೆ ನೋಡಿ, ಎಂಟ್ರಿ ಪಾಯಿಂಟಲ್ಲ ಇದು. ಇಲ್ಲಿ ಎಂಟ್ರಿ ಬರ್ತಾರೆ. ಆಯಿತಾ? ಇಲ್ಲಿಂದ ಹೊರಗಡೆ ಹೋಗ್ತಾರೆ. ಹೀಗೆ ಹೊರಗಡೆ ಅವರು ಮನಸ್ಸು ಬಂದಾಗ ಹೋಗುವಂಗಿಲ್ಲ. ಗ್ರಹಗಳು ನುಗ್ಗಿ ಎಲ್ಲೋ ಹೋಗುವಂಗಿಲ್ಲ. ಅದು ನಕ್ಷತ್ರ ಇಲ್ಲಿ ಎಷ್ಟು ಫಸ್ಟ್ ಕ್ಲಾಸ್ ಇದೆ ನೋಡಿ. ರೋಹಿಣಿ, ಮೃಗಶಿರ, ಆರ್ದ್ರ, ಪುನರ್ವಸು. ಒಂದು ವೇಳೆ ಪುನರ್ವಸುವಲ್ಲಿ ಶನಿ ವಕ್ರಿ ಆಗಿಬಿಟ್ಟ, ಪುನರ್ವಸು ಆದಮೇಲೆ ವಕ್ರಿ ಆದರೆ ಎಲ್ಲಿಗೆ ಹೋಗ್ತಾನೆ? ಹಿಂದಕ್ಕೆ ಹೋಗ್ತಾನೆ. ನಾವು ಆರ್ದ್ರಕ್ಕೆ ಹೋಗ್ತಾನೆ. ಆರ್ದ್ರ ಆದಮೇಲೆ ಮೃಗಶಿರ ಹೋಗ್ತಾನೆ. ಭಾಳ ಒಳ್ಳೆಯದು ಅದು. ಯಾಕಂದರೆ ಶನಿ ಕಾಟ ತೊಲಗಿ ಹೋಯ್ತು ಅಂತ ಹೇಳ್ತಾರಲ್ಲ, ಶನಿ ತೊಲಗಿ ಹೋದ್ನಪ್ಪ ಅಂತ. ಹೊರಗಡೆ ಹೋಗ್ಬಿಟ್ಟ ಅಂದರೆ ಶನಿ ಬಿಟ್ಟು ಹೋದ. ಆವಾಗ ಅವ್ರು ಗುಣ ಆಗಿ ಹೋಗ್ತಾರೆ. ಯಾರೋ ಬೆಡ್ ರಿಡನ್ ಪರ್ಸನ್. ಓಕೆ, ಸೊ ಅಥವಾ ಅವ್ರಿಗೇನಾದರೂ ಪ್ರಮೋಷನ್ ಸಿಕ್ಕಿಲ್ಲ ಅಂದರೆ ಪ್ರಮೋಷನ್ ಸಿಗಲಿಕ್ಕೆ ಒಳ್ಳೆಯದಾಗ್ತದೆ. ಇಲ್ಲಿ ಗುರು ಕಾಯ್ತಾ ಇದ್ದಾನೆ. ಗುರು ಎಂಟ್ರಿಯಲ್ಲಿ ಇಲ್ಲಿ ಇದ್ದ, ಉತ್ತರ ಭಾದ್ರದಲ್ಲಿದ್ದ ಗುರು. ಆಯಿತಾ? ಗುರು ಉತ್ತರ ಭಾದ್ರದಲ್ಲಿದ್ದರೆ ಆಮೇಲೆ ಉತ್ತರ ಭಾದ್ರ ಆದ್ಕೊಳ್ಳೆ ಯಾವುದು? ಪೂರ್ವಭಾದ್ರ. ಉತ್ತರ ಭಾದ್ರ, ಪೂರ್ವಭಾದ್ರ ನೋಡಿ. ಆದರೆ ಗುರು ಇಲ್ಲಿ ವಕ್ರಿ ಗುರು ಆದ್ದರಿಂದ ಮತ್ತೆ ವಾಪಸ್ ಒಳಗಡೆ ಹೋಗ್ತಾನೆ ನಾವು. ಓಕೆ, ಉತ್ತರ ಭಾದ್ರ, ಪೂರ್ವಭಾದ್ರ. ವಕ್ರಿ ಆದರೆ ಉತ್ತರ ಭಾದ್ರ, ಪೂರ್ವಭಾದ್ರ. ಇಲ್ಲ ಅಂದರೆ ಉತ್ತರ ಭಾದ್ರ ಮಾರ್ಗಿ ಆದರೆ ಡೈರೆಕ್ಟಾಗಿ ರೇವತಿ ಹೋಗ್ತಾನೆ. ಉತ್ತರ ಭಾದ್ರ, ರೇವತಿ ಒಳಗೆ ಹೋಗ್ಬಿಟ್ಟ. ಒಳಗೆ ಹೋದರೆ ಗುರು ಒಳಗೆ ಹೋದರೆ ಬೆನಿಫಿಕ್ ಪ್ಲ್ಯಾನೆಟ್. ಸೊ ನಿಮಗೆ ಸಮಯ ಒಳ್ಳೆಯದು. ಇಷ್ಟೇ, ಭಾಳ ಒಂದು ಒಳ್ಳೆಯ ಚಕ್ರ ಇದು. ನೀವು ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಗೊತ್ತಾಗತ್ತೆ. ಆಯಿತಾ? ಇವತ್ತಿನ ದಿನ ಒಳ್ಳೆಯದೋ ಕೆಟ್ಟದ್ದೋ ಅಂತ ಹೇಳಿ ತಕ್ಷಣ ಹೀಗೆ ನೋಡಿದರೆ ಎಟ್ ಎ ಗ್ಲಾನ್ಸ್ ಯು ಕ್ಯಾನ್ ಥಿಂಕ್ ದಿಸ್ ಈಸ್ ಟುಡೇ ಇಸ್ ನಾಟ್ ಗುಡ್ ಡೇ ಅಂತೇಳಿ. ಬ್ಯೂಟಿಫುಲ್. ಅಂದರೆ ಜಗನ್ನಾಥ್ ಅವರ PVR ನರಸಿಂಹರಾವಿಗೆ ಶತಕೋಟಿ ಪ್ರಣಾಮ ಮಾಡಿದರೂ ಏನೂ ತೊಂದರೆ ಇಲ್ಲ. ಗುರುವಿಗೆ ನಮಸ್ಕಾರ ಮಾಡಿದ ಹಾಗೆ. ಆಯಿತಾ? ನಾನು ಬಹಳ ಅವರನ್ನು ಮೆಚ್ಚುತ್ತೇನೆ. ಎಂಥ ಆಂಧ್ರ ಪ್ರದೇಶದ ಎಂಥ ಒಂದು ಬ್ರೈನ್ ನೋಡಿ. ಈಗ ಅಮೇರಿಕದಲ್ಲಿದ್ದು ಇಂಥವರು ಎಲ್ಲ ಇಡೀ ಆಲ್ ಓವರ್ ವರ್ಲ್ಡ್ ಫ್ರೀಯಾಗಿ 102 MB ಫ್ರೀಯಾಗಿ ಕೊಟ್ಟಿದ್ದಾರೆ. ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ಗೂಗಲ್ ಆ್ಯಂಡ್ ಸ್ಟಡಿ. ನಾನು ಜಗನ್ನಾಥ್ ಅವರ ಬಿಟ್ಟು ಬೇರೆ ಯಾವ ಸಾಫ್ಟ್ವೇರು ನಾನು ನೋಡಿದವನಲ್ಲ. ಸೊ ಕೃಷ್ಣಮೂರ್ತಿ ಪದ್ಧತಿಗೆ ಇದರಲ್ಲೇ ಸಿಗ್ತದೆ, ಏನು ತೊಂದರೆ ಇಲ್ಲ. KP ಸಿಸ್ಟಮ್ ತೊಂದರೆ, ಅವರು ಎಲ್ಲವನ್ನು ನೋಡಿದ್ದಾರೆ. ಆಯಿತಾ? ಇಷ್ಟನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. 9481156540 ಇಸ್ ಮೈ ಮೊಬೈಲ್ ನಂಬರ್. ದಿಸ್ ಈಸ್ ಫಾರ್ ಓನ್ಲಿ ಪ್ರೈವೇಟ್ ಕನ್ಸಲ್ಟೆನ್ಸಿ ಪರ್ಪಸ್, ನಥಿಂಗ್ ಎಲ್ಸ್.